ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 880300 ಅಟಿಕಾ ಗೋಲ್ಡ್ ಕಂಪನಿ. ಈ ಅಧಿವೇಶನ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಪ್ರಧಾನಮಂತ್ರಿಗಳು ಸೆಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಹೇಳಿದಂಥದ್ದು ಯಾವುದೇ ವಿಷಯ ಆದ್ರೂ ಸರ್, ಇವಾಗ ಹೇಳ್ತಾ ಇರುವಂತದ್ದು ಸರ್ ಹೇಳಿದಂಥದ್ದು ಚರ್ಚೆ ಆಗ್ಬೇಕು. ಯಾಕೆಂದ್ರೆ ಲಾ ಮಾಡುವಂಥದ್ದು ಸರ್ಕಾರಗಳು ಮತ್ತೆ ಆಪೋಸಿಷನ್ಸ್ ಇರುವಂಥದ್ದು, ಶಾಸನಕ್ಕೆ ಮಾಡಕ್ಕಂತ ಇರುವಂಥದ್ದು. ಇದನ್ನ ಸರ್ಕಾರ ಬಂದು ವಿರೋಧ ಪಕ್ಷವಾಗ್ಲಿ ಯಾವ್ದಾಗ್ಲಿ ಸದನದಲ್ಲಿ ಚರ್ಚೆ ಆಗ್ಬೇಕಲ್ಲ ಸರ್. ಚರ್ಚೆ ಆಗ್ದಿರನೆ ನೀನ್ ಬಂದ್ಬಿಟ್ಟು ಯೋಗೇಂದ್ರ ಯಾದವ್ ಹೇಳಿದ್ರು, ದ ಫ್ಯೂಚರ್ ಆಫ್ ದ ಡೆಮೋಕ್ರಸಿ ಆಫ್ ದಿಸ್ ಕಂಟ್ರಿ ವಿಲ್ ನಾಟ್ ಬಿ ಇನ್ ಪಾರ್ಲಿಮೆಂಟ್, ಇಟ್ ವಿಲ್ ಬಿ ಇನ್ ಸ್ಟ್ರೀಟ್ಸ್. ಇಟ್ ವಿಲ್ ಬಿ ಇನ್ ಸ್ಟ್ರೀಟ್ಸ್ ಅಂದ್ರೆ ಮುಂದಿನ ಪ್ರಜಾಪ್ರಭುತ್ವ ಪಾರ್ಲಿಮೆಂಟ್ ಅಲ್ಲಿ ತಯಾರಾಗಲ್ಲ, ಪಾರ್ಲಿಮೆಂಟ್ ಅಲ್ಲಿ ನಿರ್ಧಾರ ಆಗಲ್ಲ, ಅದು ರಸ್ತೆಗಳಲ್ಲಿ ಆಗುತ್ತೆ ಅಂತ. ಅದೇ ಯೋಗೇಂದ್ರ ಯಾದವ್ ರಾಹುಲ್ ಗಾಂಧಿ ಹಿಂದೆ ನಿಂತಿದ್ದಾರೆ. ರಾಹುಲ್ ಗಾಂಧಿ ಹಿಂದೆ ನಿಂತಿದ್ದಾರೆ ಸರ್ ಅಲ್ಲಿ. ಇದು ನಮ್ಮ ಪ್ರಶ್ನೆ ಸರ್. ನಿಮ್ದು ಯಾವುದೇ ಪ್ರಶ್ನೆ ಇದ್ರು ಸರ್, ಒಬ್ಬ ಆಪೋಸಿಷನ್ ಲೀಡರ್ ಆಫ್ ದ ಆಪೋಸಿಷನ್ಗೆ ಸ್ಕೈ ಇಸ್ ದ ಲಿಮಿಟ್ ಟು ಆಸ್ಕ್ ದ ಕ್ವೆಶ್ಚನ್ ಇನ್ ದ ಪಾರ್ಲಿಮೆಂಟ್ ಕೇಳಬೇಕು. ಅದೇ ತರನೇ ಪ್ರಶ್ನೆ ಕೇಳಿ ಆದ್ಮೇಲೆ ಸರ್ಕಾರ ಉತ್ತರ ಕೊಡಬೇಕಾದಾಗ ಅದನ್ನು ಕೇಳಬೇಕಾಗತ್ತೆ. ಸರ್ಕಾರ ಉತ್ತರ ಕೊಡಬೇಕಾದಾಗ ಪಲಾಯನವಾದ ಮಾಡುವಂತದ್ದು ಬೇಡ ಸರ್. ಅದಲ್ಲಿ ಇದು ನಾನು ಕೇಳ್ತಾ ಇರುವಂತದ್ದು. ವೆನ್ ಸ್ಕೈ ಇಸ್ ದ ಲಿಮಿಟ್ ಫಾರ್ ದ LOP ಟು ಕ್ವೆಶ್ಚನ್ ದ ಗವರ್ಮೆಂಟ್, ಆಸ್ಕ್ ಎನಿ ಕ್ವೆಶ್ಚನ್ಸ್ ಅಂದಾಗ ವೈ ಡೋಂಟ್ ಯು ಡಿಬೇಟ್? ಇವಾಗ ನಿಮ್ಗೆ ಡಿಬೇಟ್, ನೀವು LOP ಆಗಿರುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿ ಡಿಸ್ಕಷನ್ಸ್ ಆಗುತ್ತೋ ಅದ್ರ ಮೇಲೆ ನಂಬಿಕೆ ಇದೆಯಾ? ಇಲ್ಲ ದ ಡೆಮೋಕ್ರಸಿ ವಿಲ್ ಬಿ ಡಿಸೈಡೆಡ್ ಆನ್ ದ ಸ್ಟ್ರೀಟ್ಸ್ ಅಂತ ಯೋಗೇಂದ್ರ ಯಾದವ್ ಬಗ್ಗೆ ನಂಬಿಕೆ ಇದೆಯಾ? ನಿರ್ಧಾರ ಅವ್ರು ಹೇಳ್ಬೇಕಾಗತ್ತೆ ಸರ್. ಇದು ನಮ್ದು ವಿಷಯ ಹೇಳುವಂತದ್ದು. ಸರಿನಾ ತಪ್ಪ? ಪ್ರಜಾಪ್ರಭುತ್ವದ ಮೌಲ್ಯ ಅನ್ನುವಂಥದ್ದು ಏನು, ಎಲ್ಲಾ ಪಕ್ಷಗಳು ಇರುವಂತದ್ದು. ಯಾಕಂದ್ರೆ ಇದಕ್ಕೆಲ್ಲ ಬುನಾದಿ ನಮ್ಮ ಹಿರಿಯ ನಾಯಕರೆಲ್ಲ ಹಾಕೊಟ್ಟಿದ್ದಾರೆ. ಇವಾಗ ನೀವು ಅನ್ಕೋಬಹುದು ನಾನು ಕಾಂಗ್ರೆಸ್, ಹಾಗಲ್ಲ. ನೆಹರೂರವರು ಬಹಳ ದೊಡ್ಡ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀನಿ. ಕಾಂಗ್ರೆಸ್ ಮುಕ್ತ ಭಾರತ, ಅಲ್ಲಿ ಕಾಂಗ್ರೆಸ್ ಇರಬಾರ್ದು ಅಂತ ಹೇಳಿದವರು ಯಾರು? ಕಾಂಗ್ರೆಸ್ ಮುಕ್ತ, ಅದು ಪ್ರಜಾಪ್ರಭುತ್ವದ ಲಕ್ಷಣನ? ಒಂದ್ ನಿಮಿಷ. ಬಿಜೆಪಿ ಪಡ್ಕೊಂಡು ಪಡ್ಕೊಂಡಂತಹ ವೋಟ್ ಎಷ್ಟು, ವೋಟ್ ಶೇರ್ ಎಷ್ಟು? 35%. ಉಳಿದ 65% ಮಂದಿ ವೋಟ್ ಪೂರ್ತಿ ಪೂರ್ತಿ ಬಹುಮತ ಅವರು ವಾಯ್ಸ್ ಆದ್ರೂ ನನ್ನ ಪ್ರಶ್ನೆ ಫಿನಿಶ್ ಮಾಡಕ್ಕೆ ಬಿಡಿ. ನಾನು ಹೇಳಿದ್ದು ಬಿಜೆಪಿ ಅವರು ಪಡ್ಕೊಂಡಂತಹ ವೋಟ್ ಶೇರ್ 35%, ಅದರ ಅರ್ಥ 65% ಇನ್ನು ಬಿಜೆಪಿಗೆ ವೋಟ್ ಹಾಕದವರು ಇದ್ದಾರೆ. ಹಾಗಿದ್ದಾಗ ನಾವು ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರು ಇದೇ ಸದನದಲ್ಲಿ ಈ ಅದಾನಿ ಅಂಬಾನಿಗಳಿಗೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದಾಗ ಅವರನ್ನ ಪಕ್ಷದಿಂದ ಹೊರಗೆ ಹಾಕಿದ್ರು. ಸ್ಥಾನವನ್ನ ಏನು ಸದನ ಅವ್ರಿಗೆ ಮನೆ ಪ್ರಜಾಪ್ರಭುತ್ವದ ಮನೆಗಳಿದ್ದಾವಲ್ಲ, ಚುನಾವಣಾ ಆಯೋಗವನ್ನ ನಿಮ್ಮ ವಾಯ್ಸ್ ಜೋರ್ ಇರ್ಬೋದು. ಇಲ್ಲಿ ತೋರಿಸ್ಬೇಡಿ ಸರ್, ನನ್ನ ವಾಯ್ಸ್ ಸಣ್ಣ ಇದೆ, ನೀವು ಕೇಳ್ಬೇಡಿ. ಸಿಬಿಐಯನ್ನ, ಇಡಿಯನ್ನ, ಈ ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನ ಅದರ ಮೇಲೆ ನಿಯಂತ್ರಣ ಸಾಧಿಸಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ರು ಕೂಡ ಇದೇ ಸೇಮ್. ಸಿಬಿಐ ಕಾಂಗ್ರೆಸ್ ಜೊತೆ ಇದೆ, ಕಾಂಗ್ರೆಸ್ ನ ಇಟ್ಕೊಂಡಿದೆ, ಸಿಬಿಐ ಇಟ್ಕೊಂಡಿದೆ, ಅವ್ರು ಹೇಳ್ದಂಗ್ ಮಾಡ್ತಾರೆ ಸಿಬಿಐ. ಇವೆಲ್ಲವೂ ಕೂಡ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರದ ಮೇಲೆ ಸಹಜವಾಗಿ ಆರೋಪಗಳು ಬರುತ್ತೆ. ಹೊಸದಲ್ಲ ಇದು ಆರೋಪ. ಇಡಿ ಸಿಬಿಐ ಆಗ್ಲೂ ಕೂಡ UPA ಅವ್ರು ಹೇಳ್ದಂಗೆ ಈ ರೀತಿ ಎಲ್ಲ ಆರೋಪಗಳು ಆಯಾ ಸರ್ಕಾರ ಇದ್ದಾಗ ಆಯಾ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಬಂದೇ ಬರುತ್ತೆ ಆರೋಪಗಳು. ಇಲ್ಲ ಅದು ಕೇಳಿ ಸರ್, ತಾವು ದಯವಿಟ್ಟು ನನ್ನ ಹತ್ರ ಕೇಳಿ. ಅದೇ ಹೇಳ್ತಿರೋದು. ಈಗ ಮತ್ತೆ ಅವ್ರೇನೋ ಕೇಳಿದ್ರು, ಅವರು ಅನಾವಶ್ಯಕತೆ ಮಾತಾಡಿದ್ರು, ನೀವು ಅದೇ ಅನಾವಶ್ಯಕತೆ ಇಲ್ದಿರೋದು ಮಾತಾಡ್ತೀರಾ. ನಾವೀಗ ರಾಜೇಂದ್ರ ಸರ್, ಈಗ ನಾವು NTA ಬಗ್ಗೆ NTA ಬಗ್ಗೆ ಮಾತಾಡ್ತೀವಿ. ನೀವು ಮಾತಾಡ್ಬಿಡಿ ಮೇಡಮ್. ಅಲ್ಲಿ ನೀವು ಇದೇ ಅನಾವಶ್ಯಕ ಅಂತ ಹೇಳಿದ್ದು. ಯಾವುದು ಸರ್? ಇದೇ ಅನಾವಶ್ಯಕ ಅಂತ ಹೇಳ್ಬೇಕಾಗುತ್ತೆ. NTA ಬಗ್ಗೆ ಹೇಳಿ ಸರ್. NTA ಬಗ್ಗೆ ನಾವು NTA ಬಗ್ಗೆ ಮಾತಾಡ್ತಿದ್ದೀವಿ ಸರ್. NTA ಬಗ್ಗೆ ಸಹಜವಾಗಿನೇ ನಾನು ಕಳೆದ ಒಂದು ವಾರದಲ್ಲಿ ಡಿಬೇಟ್ ಮಾಡಬೇಕಾದ್ರೆ
ನೀಟ್ನ UPA ಇದ್ದಾಗ ನೀಟ್ ಬಂತು, ಅದಾದಮೇಲೆ ಮತ್ತೆ ಏನು NDA ಅದನ್ನ ಮುಂದುವರ್ಸ್ಕೊಂಡು ಹೋಯ್ತು, NDA ಮತ್ತೆ NTA ಮಾಡ್ತದಕ್ಕೆ NTA ನಾವು ಸುಧಾರಣೆಯನ್ನು ಮಾಡಿದ್ದೀವಿ, NTA ಮುಖಾಂತರ ಅದ್ಭುತವಾಗಿ ನಾವೆಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀವಿ, ಇವೆಲ್ಲವೂ ಹೇಳ್ತಾನೆ ಇರ್ತಾರೆ. ಕಳೆದ 8 ವರ್ಷಗಳಲ್ಲಿ 8 ವರ್ಷ ಆಯಿತು NTA ಬಂದು. ಬಟ್ ನಾವು ಕಳೆದ 8 ವರ್ಷದಲ್ಲಿ NTA ಇದ್ರೂ ಕೂಡ ಸಾಕಷ್ಟು ವೈಫಲ್ಯವನ್ನು ನಾವು ನೋಡಿದ್ದೀವಿ. ಇದು ಫಸ್ಟ್ ಟೈಮ್ ಅಲ್ಲ ಪೇಪರ್ ಲೀಕ್ ಆಗಿರೋದು, ಸಾಕಷ್ಟು ಪ್ರತಿ ವರ್ಷನೂ ಆಗ್ತಾನೆ ಇದೆ ಇದು ವಿಚಾರ. ಸೊ ಒಂದು ತಾರ್ಕಿಕ ಅಂತ ಕೊಡೋಕ್ಕೆ ಆಗಲೇ ಇಲ್ಲ ಯಾವ ಸರ್ಕಾರ ಬಂದು. ಕರೆಕ್ಟ್. ಅದ್ರ ಬಗ್ಗೆ ನಮಗೆ ಯಾವ ಫೋರಮಲ್ಲಿ ಯಾವ ಇದರಲ್ಲಿ ಅದು ಡಿಬೇಟ್ ಆಗಬೇಕಿತ್ತು, ಡಿಸ್ಕಷನ್ಸ್ ಆಗಬೇಕಿತ್ತು, ಅದನ್ನು ಫೇರಾಗಿ ತಗೋಬೇಕು. ಬಿಕಾಸ್ ಇಟ್ ಇಸ್ ಅ ಫೆಡರಲ್ ಸಿಸ್ಟಮ್. ಅಫ್ಕೋರ್ಸ್ ಈಗ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸು ಒಂದು ಕಾಲದಲ್ಲಿ ಇದಾದಾಗ ಬಹಳ ಚರ್ಚೆ ಆಯಿತು ಈ ದೇಶದಲ್ಲಿ. ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಬೇಕಾ ಬೇಡವಾ ಅಂತ ಹೇಳಿದಾಗ ಕೆಲವು ರಾಜ್ಯಗಳು ಒಪ್ಕೊಂಡಿರಲಿಲ್ಲ, ಮತ್ತು ಕೆಲವು ರಾಜ್ಯಗಳು ಬೇಕು ಅಂತ ಹೇಳಿದಾಗ ಮತ್ತೆ ಯೂನಿಫಾರ್ಮ್ ಈಗ ಏನು GST ಅಂತ ಬಂದಿದೆ. ಬಟ್ ಅದಕ್ಕೆ ನಾನು ಹೇಳೋದು, ಈ ಡೆಮೋಕ್ರಸಿನಲ್ಲಿ ಒಂದು ಫೇರ್ ಒಂದು ಡಿಸ್ಕಷನ್ ಆ್ಯಂಡ್ ಡಿಬೇಟ್ ಇರಬೇಕು ಅಂತಕ್ಕಂಥದ್ದು. ಯಾವಾಗ ಫೇರ್ ಆ್ಯಂಡ್ ಡಿಬೇಟ್ ಆ್ಯಂಡ್ ಡಿಸ್ಕಷನ್ ಇಲ್ಲ ಅಂತ ಹೇಳಿದ್ರೆ, ಈಗ ನಾನು ಹೇಳಿದೆ ಕರ್ನಾಟಕದಲ್ಲಿ ಒಂದು ಉತ್ತಮವಾದಂಥ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟು ವ್ಯವಸ್ಥೆ ಇತ್ತು ಅಂತ, ಅದ್ರ ಬಗ್ಗೆನೂ ಚರ್ಚೆ ಆಗಲಿ. ಅದರಲ್ಲಿರ್ತಕ್ಕಂಥ ಹುಳುಕುಗಳಿದ್ರೆ ತೆಗಿಯೋಣ, ಹುಳುಕುಗಳಿದ್ರೆ ನಾವು ತೆಗಿಬೇಕೇ ವಿನಃ ಅಡಮೆಂಟ್ ಆಗಬಾರ್ದು ಅನ್ನೋದು. ಈಗ ಈ ನೀಟಲ್ಲಿ ಇಷ್ಟೆಲ್ಲ ಅವಾಂತರಗಳು, ಇಷ್ಟೆಲ್ಲ ಅವ್ಯವಹಾರಗಳಾಗಿದ್ದರೆ ಅದನ್ನು ತೆಗಿಬೇಕು, ಹುಳುಕುಗಳು ತೆಗೆದು ಬಿಟ್ಟು ಅದನ್ನು ಸರಿ ಮಾಡಬೇಕು. ಅಧಿಕಾರದಲ್ಲಿ ಯಾರಾದರೂ ಇರಲಿ, ಇವತ್ತು NDA ಸರ್ಕಾರ ಇದೆ, ದಟ್ ಈಸ್ ಡಿಫರೆಂಟ್. ಒಂದು ವೇಳೆ UPA ಸರ್ಕಾರ ಇದ್ರೂ ಇದೇ ಪ್ರಶ್ನೆ ಬರೋದು ಅಲ್ವಾ? ಹಾಗಾಗಿ ಫೇರ್ ಮೈಂಡ್ ಇರಬೇಕು. ಫಸ್ಟ್ ಫೇರ್ ಮೈಂಡ್ ಅನ್ನೋದು ಇಲ್ಲದಾಗತ್ತದ್ದು. ನೀವು ಯಾರ್ಯಾರು ಏನೇನು ಅಕ್ರಮಗಳು ಮಾಡ್ತಾ ಇದ್ದಾರೋ ಅದನ್ನು ನೀವು ಕುಮ್ಮಕ್ಕಾಗಬಾರ್ದಲ್ಲ. ಈಗ 3 ಸಾರಿ ಈ ರೀತಿ 4 ಸಾರಿ ಈ ರೀತಿ ಪದೇ ಅಕ್ರಮಗಳಾಗ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರದ ಜವಾಬ್ದಾರಿ ಏನು? ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗವರ್ನಮೆಂಟ್? ದಿಸ್ ಇಸ್ ದಿ ಕ್ವಶನ್. ಇದನ್ನು ನೀವು ಬಹಳ ಗಂಭೀರವಾಗಿ ತಗೊಂಡು ಅದನ್ನು ಸಾಲ್ವ್ ಮಾಡಬೇಕೇ ವಿನಃ ಸಾಲ್ವ್ ಮಾಡದೇ ಇದ್ರೆ ವಿಶ್ವಾಸ ಹೆಂಗೆ ಬರುತ್ತೆ? ಈಗ ಯಾರೋ ಒಂದು ಅಪೋಸಿಷನ್ ಫಾರ್ ದಿ ಸೇಕ್ ಆಫ್ ಅಪೋಸಿಷನ್ ಅಲ್ಲ. ಈಗ ಹಿಂದೆ ತಮಿಳ್ನಾಡಿನಲ್ಲಿ ಇಲ್ಲ, ವಿ ಆರ್ ನಾಟ್ ಅಕ್ಸೆಪ್ಟಿಂಗ್ ಇಟ್ ಅಂತ. ಯಾಕೆಂದರೆ ಹುಡುಗರು ಸಫರ್ ಆಗ್ತಾ ಇದ್ದಾರೆ ಇದರಿಂದ. ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ? ನಾನು ಅದಕ್ಕೆ ಹೇಳಿದ್ದು, ದಿಸ್ ಈಸ್ ಎ ಪರ್ಟಿಕ್ಯುಲರ್ ಕೇಸ್ ಫಾರ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಟು ಸ್ಟಡಿ, ಬಿಕಾಸ್ 20 ಡೆತ್ಸ್ ಹ್ಯಾವ್ ಬೀನ್ ಹ್ಯಾಪನ್ಡ್. ಹಾಗಾದರೆ ಅದಕ್ಕೆ ಇದಿಲ್ವಾ? ಇಟ್ ಈಸ್ ಅನ್ಫಾರ್ಚುನೇಟ್. ಯಾಕೆ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಆಗಿರ್ತಕ್ಕಂಥವನು ಬಹಳ ಕನಸುಗಳು ಕಂಡಿರ್ತಾನೆ. ಎಷ್ಟು ರ್ಯಾಂಕ್ ಬಂದರೂ ನನಗೆ 95 99 ಬಂದರೂ ಆಗೋದಿಲ್ಲ ಅಂತ ಹೇಳಿದ್ರೆ, ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಅವನಿಗೆ ಸೀಟ್ ಸಿಗೋದಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಲೋಪ ಇದೆ? ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಇದೆಯಲ್ಲ, ಇವತ್ತು ಎಲ್ಲೋ ಒಂದು ಕಾಣದ ಕೈಗಳ ಕೈವಾಡ ಇದೆಯಲ್ಲ. ಇದನ್ನು ಪತ್ತೆ ಮಾಡಲಿಕ್ಕೆ ಯಾಕೆ ಸರ್ಕಾರ ಮುಂದೆ ಬರಲಿಲ್ಲ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಇದು ಎಲ್ಲೋ ಲೋಪಗಳಿದೆ. ಚರ್ಚೆ ಆಗಲಿ, ಚರ್ಚೆ ಆಗಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ನಾನು ಪದೇ ಹೇಳ್ತಾ ಇದ್ದೇನೆ, ಈ ಕೆಲಸ ಆಗಿಲ್ಲ, 0 ಲೆವೆಲಲ್ಲಿದೆ. ಯಾವಾಗ ಈ ದೇಶದಲ್ಲಿ ಜವಾಬ್ದಾರಿಯುತವಾದಂಥ ಸರ್ಕಾರ ಅಂಥವರನ್ನು ಪತ್ತೆ ಮಾಡಿ ಅವರ ಮೇಲೆ ತನಿಖೆಗಳ ಪ್ರಕರಣಗಳನ್ನು ಹೂಡಿ ಅವರ ಮೇಲೆ ತನಿಖೆಗಳನ್ನು ನಡೆಸಿ ವಿಚಾರಣೆ ನಡೆಸಿ ಶಿಕ್ಷೆಗೆ ಕೊಟ್ಟಾಗಲೇ ಈ ಜನ ಈ ಸರ್ಕಾರವನ್ನು ನಂಬೋದು ಅಂತಕ್ಕಂಥದ್ದು. ಆ ಸರ್ಕಾರ ಯಾವುದೇ ಇರಲಿ, ಆ ರೀತಿಯಾದಂಥ ಒಂದು ನಂಬಿಕೆಯನ್ನು ಇವತ್ತು ಕೇಂದ್ರ ಸರ್ಕಾರ ಮೂಡಿಸಬೇಕಾಗತ್ತೆ. ಯಾರಿಗೆ? ವಿದ್ಯಾರ್ಥಿಗಳಿಗೆ. ಭವಿಷ್ಯ ಅವರು, ದೇ ಆರ್ ದಿ ಫ್ಯೂಚರ್. ಎಲ್ಲಿಯವರೆಗೂ ಆ ಕೆಲಸ ನೀವನ್ನು ಪ್ರಾಮಾಣಿಕವಾಗಿ ಮಾಡೋದಿಲ್ಲ, ಇವೆಲ್ಲ ಬೇರೆ ನಾವು ಮಾಡಿದ್ದೆಲ್ಲ ಡಿಬೇಟ್ ಎಲ್ಲ ವೇಸ್ಟ್ ಅಂತ ಅನ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ತಾರ್ಕಿಕವಾಗಿ ಕೊಡ್ತಕ್ಕಂಥ ಜವಾಬ್ದಾರಿ ದೇಶದ ಸರ್ಕಾರ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ಅಂತ ಹೇಳಿದ್ರೆ, ಮಾನವಲು ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ ಅಂತ ಹೇಳಿದ್ರೆ, ದೇ ಹ್ಯಾವ್ ದ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಸ್ ಸಚ್. This does not apply to the opposition party as such. That is the total responsibility of the government. Rather, they have to ensure the fairness and justice rather, or otherwise ಇವರು ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಈ ದೇಶದ ಸರ್ವೋನ್ನತ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ಮಾಡುತ್ತೆ.